ಚನ್ನಮ್ಮ ಅವರ ಅಂತಿಮ ದರ್ಶನ ಯಾತ್ರೆ ಈಗ ಸಾಗ್ತಾ ಇರುವಂಥದ್ದು. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಚನ್ನಮ್ಮ ಅವರ ಅಂತಿಮ ಯಾತ್ರೆಯಲ್ಲಿ ದಾರಿಯುದ್ದಕ್ಕೂ ಜನಸಾಗರ ಇರುವಂಥದ್ದು. ಮಧ್ಯಾಹ್ನದಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಚನ್ನಮ್ಮ ಅವರ ಅಂತಿಮ ಯಾತ್ರೆಯಲ್ಲಿ ದಾರಿಯುದ್ದಕ್ಕೂ ಕೂಡ ಜನಸಾಗರ ಕಂಡು ಬರ್ತಾ ಇರುವಂತಹ ದೃಶ್ಯ ಇದೀಗ ಮಧ್ಯಾಹ್ನದಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಮಧ್ಯಾಹ್ನ 1 ಗಂಟೆಗೆ ಅಂತಿಮ ಯಾತ್ರೆ ಶುರುವಾಗಿರುವಂಥದ್ದು. ಹರದನಹಳ್ಳಿಗೆ ಈಗ ಹೋಗುವಂಥದ್ದು. ಸದ್ಯ ನಾಗಮಂಗಲದ ಬೆಳ್ಳೂರು ಕ್ರಾಸ್ನಲ್ಲಿ ಅಂತಿಮ ವಾಹನ ಸಾಗ್ತಾ ಇರುವಂಥದ್ದು. ದಾರಿಯುದ್ದಕ್ಕೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಜನರಿಂದ ನಮನ ಆಗ್ತಾ ಇರುವಂಥದ್ದು, ನಮನ ಸಲ್ಲಿಸ್ತಾ ಇದ್ದಾರೆ. ಚನ್ನಮ್ಮ ಅವರ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಸಾಗರ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನಿಂತು ಚಿನ್ನಮ್ಮಗೆ ಗೌರವ ಅರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಚನ್ನಮ್ಮ ಅವರ ಅಂತಿಮ ಯಾತ್ರೆ. ಹರದನಹಳ್ಳಿಯವರೆಗೂ ಕೂಡ ಪ್ರತಿ ಊರುಗಳಲ್ಲೂ ಕೂಡ ಕಾಯ್ತಾ ಇರುವಂತಹ ಜನ, ಹಳ್ಳಿಗಳಲ್ಲೂ ಕೂಡ ನಿಲ್ಲಿಸಿಕೊಂಡು ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಸಾಗ್ತಾ ಇರುವಂಥದ್ದು. ದಾರಿಯುದ್ದಕ್ಕೂ ಕೂಡ ಜನ ತೋರಿಸ್ತಾ ಇರುವಂತಹ ಪ್ರೀತಿಗೆ ಕರಗಿ ಹೋಗಿದ್ದಾರೆ HDD ಕುಟುಂಬಸ್ಥರು. ಅಂತಿಮ ನಮನ ಸಲ್ಲಿಸಲು ಬಂದವರಿಗೆ ನಮೋ ಎನ್ನುತ್ತಿದ್ದಾರೆ HDK. ರಾತ್ರಿ 9 ಗಂಟೆ ಸುಮಾರಿಗೆ ಹರದನಹಳ್ಳಿ ತಲುಪುವಂತಹ ಸಾಧ್ಯತೆ ಇದೆ. ಚನ್ನಮ್ಮ ಅವರ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನರು ಈಗ ಭಾಗಿಯಾಗ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು ಬೆಳ್ಳೂರು ಕ್ರಾಸ್, ನಾಗಮಂಗಲ ಕ್ಷೇತ್ರ. ಇಲ್ಲಿ ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆಯಲ್ಲಿ ಜನರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಚನ್ನಮ್ಮ ಅವರಿಗೆ. ಇದೀಗ ಸದ್ಯ ನಾಗಮಂಗಲದ ಬೆಳ್ಳೂರು ಕ್ರಾಸ್ನಲ್ಲಿ ಇರುವಂಥದ್ದು ಅಂತಿಮ ಯಾತ್ರೆ. ದಾರಿಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಜನರು ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಚನ್ನಮ್ಮ ಅವರ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಸಾಗರ ಹರಿದು ಬರ್ತಾ ಇರುವಂಥದ್ದು. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನಿಂತು ಚನ್ನಮ್ಮ ಅವರಿಗೆ ಗೌರವ ಅರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳು. ನಿಧಾನಗತಿಯಲ್ಲಿ ಈ ಒಂದು ಚನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ಎಷ್ಟೋ ಮಂದಿ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು, ಜೊತೆಗೆ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ವಾಹನವನ್ನು ಕೂಡ ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಈಗ ನಾವು ಗಮನಿಸ್ತಾ ಇರುವಂಥದ್ದು. ಅಭಿಮಾನಿಗಳ ಪ್ರೀತಿಯೇ ಅಂಥದ್ದು. ಯಾಕಂತಂದ್ರೆ ಇದ್ದಾಗ ಚನ್ನಮ್ಮ ಅವರು ಅಷ್ಟು ದಾನ ಧರ್ಮ ತುಂಬಾನೇ ಮಾಡಿದ್ದಾರೆ. HD ದೇವೇಗೌಡರ ಪತ್ನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಮಾಜ ಸೇವೆಯನ್ನು ಕೂಡ ಮಾಡಿರುವಂಥದ್ದು. ಪತಿಯ ಜೊತೆಗೆ ಹೇಗೆ ಹೆಜ್ಜೆಯನ್ನು ಹಾಕಿದ್ರು, ಜೊತೆಗೆ ಬಡವರಿಗೆ ಬಗ್ಗರಿಗೆ ಕೂಡ ಸಾಕಷ್ಟು ದಾನ ಧರ್ಮಗಳಲ್ಲಿ ಮುಂದಾಗಿದ್ದಂತಹ ಜೀವ ಅದು. ಇವತ್ತು ಆ ಜೀವ ಇಲ್ಲ ಅಂತಂದ್ರೆ ಎಂಥವರು ಕೂಡ ಬೇಕಿದ್ರು ಬಂದು ನಿಂತು ಒಂದು ನಮನವನ್ನ ಸಲ್ಲಿಕೆ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಅಂತಿಮ ಯಾತ್ರೆ ಹೋಗ್ತಾ ಇರುವಂಥದ್ದು ಹರದನಹಳ್ಳಿಗೆ. 9 ಗಂಟೆ ಸುಮಾರಿಗೆ ಈ ಒಂದು ಅಂತಿಮ ಯಾತ್ರೆ ಸಾಗುವಂಥದ್ದು. 9 ಗಂಟೆಗೆ ಹರದನಹಳ್ಳಿಗೆ ತಲುಪುವಂಥದ್ದು. HD ಕುಮಾರಸ್ವಾಮಿ ಅವರು ಕೂಡ ಅಭಿಮಾನಿಗಳು ಹಾಗೆ ಜನರ ಒಂದು ಆಗಮನ ಕಂಡು ಕರಗ್ತಾ ಇದ್ದಾರೆ, ಮರುಗ್ತಾ ಇದ್ದಾರೆ. ನಮ್ಮ ತಾಯಿ ಎಷ್ಟು ಅಭಿಮಾನವನ್ನ ಪ್ರೀತಿಯನ್ನ ಗಳಿಸಿದ್ದಾರೆ ಅನ್ನುವಂಥದ್ದು ಇದೀಗ ಕಂಡು ಬರ್ತಾ ಇರುವಂಥದ್ದು. ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ, ಆದರೆ ಅವರ ಕೆಲಸಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇತ್ತು. ಎಲ್ಲೂ ಕೂಡ ಮುಂದೆ ಬರ್ತಾ ಇರಲಿಲ್ಲ. ಜೊತೆಗೆ ಮಕ್ಕಳ ಜೊತೆಗೆ, ಮೊಮ್ಮಕ್ಕಳ ಜೊತೆಗೆ, ಪತಿಯ ಜೊತೆಗೆ ನಿಂತು ಶಕ್ತಿಯಾಗಿದ್ದಂಥವರು, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಸಾಕಷ್ಟು ದಾನ ಧರ್ಮಗಳನ್ನು ಕೂಡ ಮಾಡಿದಂಥವ್ರು. ಇದೀಗ ಅವರಿಲ್ಲ ಅಂತಂದರೆ ಎಲ್ಲರೂ ಕೂಡ ಬಂದು ಒಂದು ನಮನವನ್ನು ಸಲ್ಲಿಕೆ ಮಾಡ್ತಾರೆ. ಎಷ್ಟೋ ಜೀವಗಳಿಗೆ ಅನ್ನವನ್ನು ನೀಡಿದಂತಹ ಮಹಾತಾಯಿ ದಾರಿಯುದ್ದಕ್ಕೂ ಇದೀಗ ಜನರು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ.